ಸೊ ಯೂಶಲಿ ವೇ ಪ್ರೋಟೀನ್ ತಗೊಂಡ್ಮೇಲೆ ಈ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಒಂದು ಡೌಟ್ ಕ್ಲೈಂಟ್ಸ್ಗೆ. ಸೊ ಗಲೀಜಲ್ಲಿ ಮಾಡಿರೋ ಪಾನಿಪುರಿ ನೀರು ಅದನ್ನ ಕುಡಿತಾರೆ, ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳಲ್ಲ. ರೀಸೈಕಲ್ಡ್ ಸ್ಪಾಯಿಲ್ಡ್ ಅಲ್ಲಿ ಬಜ್ಜಿ, ಬೋಂಡಾ, ವಡೆ, ಸಮೋಸ, ಕರ್ದಿದ್ದೇನೆ ಕರಿತಾ ಎಲ್ಲ ಕರಿತಾ ಇರ್ತಾರೆ. ಅವನ ಹತ್ರ ಇದನ್ನ ತಿಂದ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತಾ ಅಂತ ಕೇಳಲ್ಲ. ಅವನ ಹತ್ರ ಕೇಳೋದೇ ಬೇರೆ, ಇನ್ನೊಂದ್ ಪ್ಲೇಟ್ ಕೊಡು. ಆಮೇಲೆ ಬ್ಲಾಕ್ ಲಿಕ್ವಿಡ್, ಕೋಕು, ಥಮ್ಸ್ ಅಪ್, ಅದನ್ನ ಸೈಡ್ ಎಫೆಕ್ಟ್ಸ್ ಕೇಳಲ್ಲ. ಪೆಸ್ಟಿಸೈಡ್ಸ್ ಹೊಡೆದಿರೋ ಫ್ರೂಟ್ಸ್, ವೆಜಿಟೇಬಲ್ಸ್ ಗಳ ಇದೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಬರ್ತಾ ಇಲ್ಲ. ಸಿಗರೇಟ್ ಹೊಡಿತಾರೆ, ಎಣ್ಣೆ ಹೊಡಿತಾರೆ, ಸಿಕ್ಕಿದ್ದು ನಾಳೆನೆ ಸೊತೋಗ್ಬಿಡ್ತೀನಿ ಅನ್ನೋ ರೇಂಜಿಗೆ ತಿಂತಾರೆ. ಫ್ರೀ ಆಗಿ ಸಿಕ್ತು ಅಂತ ಅನ್ಕೊಳ್ಳಿ, ನಾಳೆ ಬಿರಿಯಾನಿ ತಿಂತಾರೆ. ಅದು ಸೈಡ್ ಎಫೆಕ್ಟ್ಸ್ ಇದೆಯಾ? ಇಲ್ಲ. ಪ್ಯೂರ್ ಹಾಲಿಂದ ತೆಗೆದು ಮಾಡಿರೋಂತ ವೇ ಪ್ರೋಟೀನ್ ಅಲ್ಲಿ ತಗೊಳ್ಳಿ ಅಂತಂದ್ರೆ ಸಾರ್ ಇದು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಏನ್ ಹೇಳೋಣ, ಏನ್ ಹೇಳಕ್ಕಾಗಲ್ಲ. ಜನಕ್ಕೆ ಇರೋಂತ ಥಾಟ್ ಏನಂದ್ರೆ ವೇ ಪ್ರೋಟೀನ್ ತಗೊಳ್ಳೋದ್ರಿಂದ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ. ಅದು ಒಂದು ರಿಸರ್ಚ್ಡ್, ಮೋಸ್ಟ್ ರಿಸರ್ಚ್ಡ್ ಅಲ್ಲಿ ವೇ ಪ್ರೋಟೀನ್ ಮತ್ತೆ ಕ್ರಿಯೇಟಿನ್ ಎರಡು ರಿಸರ್ಚ್ ಆಗಿದೆ. ಸೊ ಎರಡು ಕೂಡ ನೀವು ಯೂಸ್ ಮಾಡಬಹುದು.